ಡಿ.ಕೆ ಸಾಹೇಬರು ಬುಧವಾರ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಖುಷಿ ಅನ್ಸುತ್ತೆ? ಸಿದ್ದರಾಮಯ್ಯ ಅವ್ರ ಥರ ಡಿ.ಕೆ ಶಿವಕುಮಾರ್ ಅವರು ನಮ್ಮ ನಾಯಕರೇ. ಸಂತೋಷ ಇದೆ ನಮಗೂ. ನಮ್ಮ ಸರ್ಕಾರನ ಉತ್ತಮ ರೀತಿಯಲ್ಲಿ ಕೊಂಡೊಯ್ಲಿ ಅಂತೇಳಿ ಆಶಿಸ್ತೇವೆ. ಹೆಣ್ಮಕ್ಳಿಗೆ ಇನ್ನೂ ಗ್ಯಾರಂಟಿ ಕೊಡಬೇಕು ಅಂತ ಹೇಳ್ತೀರಾ? ಇನ್ನು ಗ್ಯಾರಂಟಿ ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅವ್ರ ಜವಾಬ್ದಾರಿ ಖಂಡಿತ ಮಾಡ್ತಾರೆ ಅವರು ಸರ್. ಈಗಲೇ ಎಲ್ಲ ಸೋಂಬೇರಿಗಳಾಗ್ಬಿಟ್ಟಿದಾರಮ್ಮ. ಇಲ್ಲ ಗ್ಯಾರಂಟಿ ಯೋಜನೆಗಳು ಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆ ನೋಡಿ ಕೇಂದ್ರ ಸರ್ಕಾರ ಎಷ್ಟು ಹೆಚ್ಚಿಸಿದೆ ಅಂತ ಸ್ಥಿತಿಯಲ್ಲಿ ಗ್ಯಾರಂಟಿ ಯೋಜನೆಗಳೇ ಇವತ್ತಿನ ಜನರ ನಾಡಿ ಮಿಡಿತ ಆಗಿದೆ. ಅವ್ರಿಗೆ ಬೇಕೇ ಬೇಕಾಗಿದೆ. ಇಲ್ದಿದ್ರೆ ಅವರು ಹಣ ಹೊಂದ್ಸಕ್ಕಾಗೋದಿಲ್ಲ ಅವ್ರ ಜೀವನ ನಿರ್ವಹಣೆಗೆ. ಅಷ್ಟು ಬೆಲೆ ಏರಿಕೆಗಳು. ಗ್ಯಾರಂಟಿ ಕೊಡ್ಕೊಂಡು ಹೋಗ್ತಾನೆ ಇದ್ರೆ ರಾಜ್ಯ ಹೆಂಗ್ ಮಾಡಕ್ಕಾಗುತ್ತೆ, ನಡೆಸಕ್ಕಾಗುತ್ತೆ? ಈ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಇಲ್ಲ, ಅದು ಹೊರದೇಶದಲ್ಲೂ ಕೂಡ ಇದೆ. ಒಂದು ಇಂಟೆನ್ಸಿವ್ ಅಂತೇಳಿ ಸರ್ಕಾರ ಕೊಡಬೇಕು ಜನಗಳಿಗೆ. ನಿಮ್ ಸರ್ಕಾರನೇ ಹೇಳಿರೋ ಪ್ರಕಾರ ನಮ್ಮಿಂದ ನೋಡ್ಕೊಂಡು ಎಷ್ಟೊಂದ್ ಜನ ಕಾಪಿ ಮಾಡ್ತಾ ಇದ್ದಾರೆ. ಹೌದು ಗ್ಯಾರಂಟಿ ಕಾಪಿ ಮಾಡೇ ಇದ್ದಾರೆ. ಇದು ಒಳ್ಳೆ ಸಕ್ಸಸ್ಫುಲ್ ಆಗಿದೆ. ಇದರಿಂದ ಅನುಕೂಲನ ಆಗ್ತಿದೆ. ಆರ್ಥಿಕತೆ ಉತ್ತೇಜನ ನೀಡ್ತಾ ಇದೆ ಗ್ಯಾರಂಟಿ. ಜನರ ಸೋಂಬೇರಿತನ ಮಾಡಲ್ಲ. ಇನ್ನೂ ಅವ್ರ ಖರ್ಚಿಗೆ ಇಲ್ದಿದ್ರೆ ಮನೇಲೆ ಕೂತ್ಬಿಡ್ತಾರೆ. ಹಾಗಾಗಿ ಹಣಕಾಸು ಓಡಾಡುತ್ತೆ. ಇದರಿಂದ 24 ಗಂಟೆ ದೇವಸ್ಥಾನ ದೇವಸ್ಥಾನ ಸುದ್ದಿ ಕನೆಕ್ಟೇ ಮಾಡಬೇಡಿ. ಎಷ್ಟೊಂದು ಜನ ಏನು ಉದ್ಯಮ ಮಾಡ್ಕೊಂಡಿದ್ದಾರೆ, ರೊಟ್ಟಿ ಕೇಂದ್ರ ಅಂತೇಳಿ ಮಾಡ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ದೇವಸ್ಥಾನಕ್ಕೆ ಹೋಗ್ತಾರೆ ಅನ್ನೋದು ಸುಳ್ಳು. ದರ್ಶನ ಪಡ್ಕೊಂಡಿದ್ದಾರೆ ಹೊರತು ಇದರಿಂದ ಆರ್ಥಿಕತೆಗೆ ಉತ್ತೇಜ ಆಗಿದೆ. ಅಲ್ಲಿ ಅಲ್ಲೆಲ್ಲ ವಸ್ತುಗಳೆಲ್ಲ ಖರೀದಿ ಮಾಡ್ತಾರಲ್ಲ, ಅದರಿಂದ ಇದು ಆರ್ಥಿಕತೆಗೆ ಉತ್ತೇಜನ ನೀಡಿದೆ. GDP ಹೆಚ್ಚಾಗಿದೆ ಗ್ಯಾರಂಟಿ ಯೋಜನೆಗಳಿಂದ. ಗ್ಯಾರಂಟಿ ಯೋಜನೆಗಳು ಸ್ಟಾಪ್ ಆಗಿಲ್ಲ. ಇದು ಸುಳ್ಳು ಸುದ್ದಿ. ಯಾಕೆ ಶಕ್ತಿ ಯೋಜನೆ 100% ಖುಷಿ ಆಗುತ್ತೆ. ಯಾಕೆಂದ್ರೆ ಒಬ್ಬ ಕಾರ್ಯಕರ್ತರ ನಾಯಕ ಇವತ್ತು ಒಂದು ರಾಜ್ಯದ ಉನ್ನತ ಒಂದು ಸ್ಥಾನಮಾನಗಳನ್ನ ಪಡ್ಕೊಳ್ತಿದ್ದಾರೆ ಅಂದ್ರೆ ಅದು ನಮ್ಗೆಲ್ರಿಗೂ ಖುಷಿಯಾದಂಥ ವಿಚಾರನೇ ಅಲ್ವಾ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟಾಳುವಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನ ಆದರ್ಶಗಳನ್ನ ತನ್ನ ಜೀವನದಲ್ಲಿ ಪಾಲಿಸಿಕೊಂಡು ಇವತ್ತು ಒಂದು ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನ ತುಂಬಾ ಅತ್ಯಂತ ಪ್ರೀತಿಯಿಂದ ಪಡ್ಕೊಂಡಿದ್ದಾರಲ್ಲ, ಅದು ನಮಗೆ ತುಂಬಾನೇ ಖುಷಿ ಆಗುತ್ತೆ. ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ನಾವು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಅರ್ಪಿಸ್ತೀವಿ ಮೇಡಮ್. ಯಾಕಂದ್ರೆ ಇದು 7ನೇ ಬಾರಿ MLA ಆಗ್ಬಿಟ್ಟು ಇದು ಫಸ್ಟ್ ಟೈಮ್ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸ್ತಾ ಇರೋದು. ಹೌದು. ಏಳು ಬೀಳುಗಳು ತುಂಬಾ ಇರ್ತಾವಲ್ವಮ್ಮ? 100% ಇದ್ದೇ ಇರುತ್ತೆ. ದೊಡ್ಡ ಜವಾಬ್ದಾರಿಗಳಿದೆ, ಸಾಲ ಇದೆ. ಹೌದು, ದೊಡ್ಡ ಮಟ್ಟದ ಸಾಲ ಇದೆ. ಅದನ್ನ ಹೇಗೆ ನಿಭಾಯಿಸ್ತಾರೆ? ಯಾಕಂದ್ರೆ ಅದು ನಿಭಾಯಿಸೋದು ಒಂಥರ ದೊಡ್ಡ ಮಟ್ಟದ ಕಷ್ಟ ಅನ್ಸುತ್ತೆ. ಹೇಗೆ ಅನ್ಸುತ್ತೆ? ಇಲ್ಲ, ಖಂಡಿತ ಕಷ್ಟ ಆಗಲ್ಲ. ಯಾಕೆ ಅಂದರೆ ಈ ರಾಜ್ಯವನ್ನ ಆಗಲೇ 8 ವರ್ಷಗಳಿಂದ ಒಂದು ಸುಸ್ಥಿತಿಯಲ್ಲಿ ಇಟ್ಕೊಂಡು ಬಂದಿರುವಂಥ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಅನುಭವ ಮತ್ತು ಅವರ ಸಲಹೆ ಸಹಕಾರಗಳೊಂದಿಗೆ ನೂತನ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಡಿ.ಕೆ ಶಿವಕುಮಾರ್ ಅವರು ಒಂದು ರಾಜ್ಯವನ್ನು ಮುನ್ನಡೆಸೋದ್ರಿಂದ ಮತ್ತು ಎಲ್ಲ ಹಿರಿಯ ನಾಯಕರುಗಳ ಒಂದು ಸಲಹೆ ಸಹಕಾರ ಇರೋದ್ರಿಂದ ಖಂಡಿತ ಇಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಖಂಡಿತ ಈ ರಾಜ್ಯವನ್ನು ಒಂದು ಉನ್ನತವಾದ ಸ್ಥಿತಿಯಲ್ಲಿ ಒಂದು ಆರ್ಥಿಕ ಸ್ಥಿತಿಯನ್ನ ಗರಿಷ್ಠವಾಗಿ ಕಾಪಾಡ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಯಶಸ್ವಿಯಾಗಿ ನಡೆಸ್ತಾರೆ ಅನ್ನೋ ನಂಬಿಕೆ, ವಿಶ್ವಾಸ ಇದೆ. ಈಗ ಇನ್ನೊಂದು ವರ್ಷದ ಮೇಲೆ 8 ತಿಂಗಳೇನೋ ಇತ್ತು. ಅವರೇ ಸಿದ್ದರಾಮಯ್ಯ ಕಂಟಿನ್ಯೂ ಆಗಿದ್ರೆ ಏನಾಗ್ತಿತ್ತು? ಅಲ್ಲ, ಕಂಟಿನ್ಯೂ ಆಗಿದ್ರೆ ಏನು ತಪ್ಪಾಗ್ತಿರ್ಲಿಲ್ಲ. ಆದ್ರೆ ಇವ್ರಿಗೂ ಒಂದು ಅವಕಾಶ ಕೊಡಬೇಕಾಗಿತ್ತಲ್ಲ. ಹಂಗಾಗಿ ಪಕ್ಷದ ವರಿಷ್ಠರು ಮತ್ತೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ತೀರ್ಮಾನ ತಗೊಂಡು ಇದೊಂದು ಅವಕಾಶವನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನ ಖಂಡಿತ ಡಿ.ಕೆ ಶಿವಕುಮಾರ್ ಅವರು ಸದುಪಯೋಗ ಮಾಡಿಕೊಂಡು ಈ ರಾಜ್ಯದಲ್ಲಿ ಒಂದು ಹೊಸ ಅಧ್ಯಯನವನ್ನ ಬರೀತಾರೆ ಅನ್ನೋ ಒಂದು ವಿಶ್ವಾಸ, ನಂಬಿಕೆ ಇದೆ ಮೇಡಮ್. ಹೆಣ್ಮಕ್ಳಿಗೆ ಇನ್ನೂ ಯಾವ ತರ ಗ್ಯಾರಂಟಿ ಕೊಡ್ಬೋದು ಅಂತೀರಾ? ಗ್ಯಾರಂಟಿ ವಿಚಾರದಲ್ಲಿ ಈ ಕೊಟ್ಟಿರೋವನ್ನ ಅದನ್ನ ಏನು ಮುಂದುವರ್ಸ್ಕೊಂಡು ಹೋಗ್ಬೇಕು ಒಂದು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ನಿರ್ದಿಷ್ಟವಾದ ನಿಗದಿಯಾದ ಒಂದು ನಿಯಮಗಳನ್ನ ರೂಪಿಸೋದ್ರ ಮೂಲಕ ಮುಂದಿನ ಗ್ಯಾರಂಟಿಗಳನ್ನ ಕೊಡಬೇಕು ಅನ್ನೋದು ನನ್ನ ಒಂದು ಸಲಹೆ. ಯಾಕಂದ್ರೆ ಗಂಡು ಮಕ್ಕಳದೆಲ್ಲ ಒಂದೇ ಕಂಪ್ಲೇಂಟ್. ಯಾಕಂದ್ರೆ ನಾವು ಪಬ್ಲಿಕ್ ಬೆಡ್ ತಗೊಳಕ್ ಹೋದಾಗ ಮೇಡಮ್ ನಮ್ಮಲ್ಲಿ ಹೆಣ್ಮಕ್ಳು ಇಲ್ಲ, ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ಬೆಳಗ್ಗೆ ಹತ್ತಿರ ಇನ್ನು ಒಂದು ವಾರ ಗಂಟೆ ಬರಲ್ಲ ಅಂತ ಹೇಳ್ತಾರೆ. ಈ ವಿಚಾರವಾಗಿ ಹೇಳೋದಾರೆ ಗ್ಯಾರಂಟಿ ಸರಿನಾ? 100% ಸರಿ ಇದೆ ಮೇಡಮ್. ಗ್ಯಾರಂಟಿ ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಯಾಕೆ ಅಂದ್ರೆ ಎಲ್ಲರೂ ಇಡೀ ರಾಜ್ಯದ ಜನ ಈ ಎಲ್ಲ ಗ್ಯಾರಂಟಿಗಳನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ತಿದ್ದಾರೆ. ಯಾರು ಕೂಡ ದುರುಪಯೋಗ ಮಾಡ್ಕೋತಾ ಇಲ್ಲ. ಎಲ್ಲಿವರೆಗೆ ಓಡಾಡ್ತಾರೆ ಹೆಣ್ಮಕ್ಳು ಮನೆ ಬಿಟ್ಟು ಅಥವಾ ಸಂಸಾರ ಬಿಟ್ಟು? ಯಾರು ಸಂಸಾರ ಬಿಟ್ಟು ಮನೆ ಬಿಟ್ಟು ಹೋಗ್ತಾ ಇಲ್ಲ. ಸಂಸಾರವನ್ನು ಸರಿದೂಗಿಸಿಕೊಂಡು ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಸರ್ಕಾರ ಕೊಟ್ಟಂತಹ ಭರವಸೆಗಳ ಏನು ಗ್ಯಾರಂಟಿಗಳಿದೆ ಅದನ್ನು ಕೂಡ ಸದುಪಯೋಗ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು 2 ವರ್ಷ ಮಾಡ್ಕೋತಾರೆ. ಆ ನಂತರದಲ್ಲಿ ಯಾವ ಸರ್ಕಾರ ಬರುತ್ತೋ ನಮಗೆ ಗೊತ್ತಿಲ್ಲ. ನಮ್ಮದೇ ಸರ್ಕಾರ ಬಂದ್ರೆ ಮುಂದುವರಿಯುತ್ತೆ, ಇಲ್ಲ ಅಂದ್ರೆ ಬೇರೆ ಸರ್ಕಾರ ಬಂದ್ರೆ ಈ ತರ ಜನೋಪಯೋಗಿ ಕಾರ್ಯಕ್ರಮಗಳನ್ನ ಎಲ್ಲಿ ಕೊಡ್ತಾರೆ? ಆ ಥರದ್ದು ನಾವು ಯೋಚನೆ ಮಾಡಬೇಕಲ್ಲ. ಹಂಗಾಗಿ ಕೊಟ್ಟಿರೋ ಸಿಕ್ಕಂತ ಅವಕಾಶವನ್ನ ಸದ್ಬಳಕೆ ಮಾಡ್ತಾ ಇದ್ರೆ ಅದು ತುಂಬಾ ಖುಷಿ ಆಗುತ್ತೆ ಮೇಡಮ್. 100%.